ಚಿತ್ತಾಪುರದಲ್ಲಿ ಅಕ್ರಮ ಪಡಿತರ ಅಕ್ಕಿಯನ್ನು ಜಪ್ತಿ ಮಾಡಲಾಗಿದೆ. ಚಿತ್ತಾಪುರದಲ್ಲಿ ಅಕ್ರಮ ಪಡಿತರ ಅಕ್ಕಿಯನ್ನು ಖಾಕಿ ಜಪ್ತಿ ಮಾಡಿದೆ. 32 ಕ್ವಿಂಟಲ್ ಅಕ್ಕಿ ಜಪ್ತಿ ಮಾಡಿದ ಆಹಾರ ನಿರೀಕ್ಷಕರು ಹಾಗೂ ಪೊಲೀಸ್ ಅಧಿಕಾರಿಗಳು ಮನೆಯಲ್ಲಿ 80ಕ್ಕೂ ಹೆಚ್ಚು ಅಕ್ಕಿ ಪ್ಯಾಕೆಟ್ಗಳನ್ನು ಸಂಗ್ರಹ ಮಾಡಿಟ್ಟಿದ್ದ ಆರೋಪಿಗಳು ಆನಂದ್ ಶರಣಪ್ಪ ಕರ್ದಳ್ಳಿ, ತನ್ವೀರ್ ಗುಲಾಂ, ರಸೂಲ್ ಅಡ್ಕಿ, ಅಶ್ವಥ್ ತುಕಾರಾಮ್ ರಾಠೋಡ್ ವಿರುದ್ಧ ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಅಗತ್ಯ ವಸ್ತುಗಳ ಕಾಯ್ದೆಯಡಿ ಪ್ರಕರಣವನ್ನು ದಾಖಲು ಮಾಡಿ ಚಿತ್ತಾಪುರದಲ್ಲಿ ಅಕ್ರಮ ಪಡಿತರ ಅಕ್ಕಿಯನ್ನು ಜಪ್ತಿ ಮಾಡಲಾಗಿದೆ. ಚಿತ್ತಾಪುರದಲ್ಲಿ ಅಕ್ರಮ ಪಡಿತರ ಅಕ್ಕಿಯನ್ನು ಖಾಕಿ ಜಪ್ತಿ ಮಾಡಿದೆ. 32 ಕ್ವಿಂಟಲ್ ಅಕ್ಕಿ ಜಪ್ತಿ ಮಾಡಿದ ಆಹಾರ ನಿರೀಕ್ಷಕರು ಹಾಗೂ ಪೊಲೀಸ್ ಅಧಿಕಾರಿಗಳು ಮನೆಯಲ್ಲಿ 80ಕ್ಕೂ ಹೆಚ್ಚು ಅಕ್ಕಿ ಪ್ಯಾಕೆಟ್ಗಳನ್ನು ಸಂಗ್ರಹ ಮಾಡಿಟ್ಟಿದ್ದ ಆರೋಪಿಗಳು ಆನಂದ್ ಶರಣಪ್ಪ ಕರ್ದಳ್ಳಿ, ತನ್ವೀರ್ ಗುಲಾಂ, ರಸೂಲ್ ಅಡ್ಕಿ, ಅಶ್ವಥ್ ತುಕಾರಾಮ್ ರಾಠೋಡ್ ವಿರುದ್ಧ ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಅಗತ್ಯ ವಸ್ತುಗಳ ಕಾಯ್ದೆಯಡಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಸುಮಾರು 80ಕ್ಕೂ ಹೆಚ್ಚು ಅಕ್ಕಿ ಪ್ಯಾಕೆಟ್ಗಳನ್ನು ಸಂಗ್ರಹ ಮಾಡಿಟ್ಟಿದ್ರು. ಅಕ್ರಮ ಪಡಿತರ ಅಕ್ಕಿಯನ್ನು ಸಂಗ್ರಹ ಮಾಡಲಾಗಿತ್ತು ಅಂತ ತಿಳಿದು ಬಂದಿದೆ. ಸರ್, ನನ್ನ ಹೆಸರು ಆನಂದ್ ರೀ. ಹಾಂ ರೀ ಸರ್. ಇಲ್ರಿ, ಅದು ಮಾಲ್ ನಂದು ಅಲ್ರಿ, ಅಶ್ವಥ್ ಆನಂದ್ ಅದ ರೀ, ಅಶ್ವಥ್ ರಾಥೋಡ್ ರೀ, ಅವ್ರದ್ದು ಅದ್ರಿ ಸರ್. ಸರ್, ಅವ್ರು ರೊಕ್ಕ ಕೊಟ್ರೆ ನಾವು 5 ಕೇಸಿಂದ ಮಾಲ್ ತಂದು ಇಡ್ತೀನಿ ರೀ. ಮತ್ತು ನಾನೇನದ ಗಾಡಿ ತುಂಬ ಕಳಿಸ್ತೀನಿ ರೀ ಸರ್. ಹಾಂ ರೀ. ಇಲ್ರಿ ಸರ, ಇಲ್ರಿ ಸರ, ಅವ್ರು ರೊಕ್ಕದ ಲೆಸಿಂದ ಏನದ ಅವರೇ ಏನದ ನಾ ಇದು ಒಂಡ್ ಕಮ್ಮನ್ ಬಲ್ಲಿ ಏನದ ಗಾಡಿಯನ್ನು ಪಾರ್ ಮಾಡಿದ್ರೆ ಅವರೇ ಎದ್ರ ಬಂದು ಕೇಸಿಂದ ಕಳಿಸ್ತಾರೆ ಸರ್. ಹೌದು ರೀ ಸರ್. ಹಾಂ ರೀ ಸರ, ರೊಕ್ಕನ ಅವರೇ ಹಾಕ್ಯಾರಿ. ನಂಬಲ್ಲಿ ಎಲ್ಲವೂ ಪೇಪರ್ ಸಂಗಟೇನು ರೀ ಸರ್. ನಾ ಬೇಕಾದ್ರೆ ನೀವು ಬಂದು ಕೇಸಿಂದ ನೋಡ್ರಿ ಸರ್. ನೀವು ಆಯ್ತು ರೀ ಸರ್. ಆಯ್ತು ಸರ್, ನನ್ನ ಹೆಸರು ಆನಂದ್ ರೀ. ಹಾಂ ರೀ ಸರ್. ಇಲ್ರಿ, ಅದು ಮಾಲ್ ನಂದು ಅಲ್ರಿ, ಅಶ್ವಥ್ ಆನಂದ್ ಅದ ರೀ, ಅಶ್ವಥ್ ರಾಥೋಡ್ ರೀ, ಅವ್ರದ್ದು ಅದ್ರಿ ಸರ್. ಸರ್, ಅವ್ರು ರೊಕ್ಕ ಕೊಟ್ರೆ ನಾವು 5 ಕೇಸಿಂದ ಮಾಲ್ ತಂದು ಇಡ್ತೀನಿ ರೀ. ಮತ್ತು ನಾನೇನದ ಗಾಡಿ ತುಂಬ ಕಳಿಸ್ತೀನಿ ರೀ ಸರ್. ಹಾಂ ರೀ. ಇಲ್ರಿ ಸರ, ಇಲ್ರಿ ಸರ, ಅವ್ರು ರೊಕ್ಕದ ಲೆಸಿಂದ ಏನದ ಅವರೇ ಏನದ ನಾ ಇದು ಒಂಡ್ ಕಮ್ಮನ್ ಬಲ್ಲಿ ಏನದ ಗಾಡಿಯನ್ನು ಪಾರ್ ಮಾಡಿದ್ರೆ ಅವರೇ ಎದ್ರ ಬಂದು ಕೇಸಿಂದ ಕಳಿಸ್ತಾರೆ ಸರ್. ಹೌದು ರೀ ಸರ್. ಹಾಂ ರೀ ಸರ, ರೊಕ್ಕನ ಅವರೇ ಹಾಕ್ಯಾರಿ. ನಂಬಲ್ಲಿ ಎಲ್ಲವೂ ಪೇಪರ್ ಸಂಗಟೇನು ರೀ ಸರ್. ನಾ ಬೇಕಾದ್ರೆ ನೀವು ಬಂದು ಕೇಸಿಂದ ನೋಡ್ರಿ ಸರ್. ನೀವು ಆಯ್ತು ರೀ ಸರ್. ಆಯ್ತು.